ಪ್ರಯಾಗ ಒಂದು ಚಿಕ್ಕ ಕತೆ. ಅವರು ಹೋದರು ಪ್ರಯಾಗಕ್ಕೆ, ಇವರು ಹೋದರು, ಪ್ಲೇನಿನಲ್ಲಿ ಹೋದರು, ಟ್ರೈನಿನಲ್ಲಿ ಹೋದರು ಎಂದೇಕೆ ಹಲುಬುತ್ತೀಯ ಅಮ್ಮ? 144 ವರ್ಷಕ್ಕೊಮ್ಮೆ ಬರುವ ಪುಣ್ಯ ಕ್ಷಣಗಳನ್ನು ಅನುಭವಿಸಿ ಪುಣ್ಯ ಸ್ನಾನ ಮಾಡುವ ಭಾಗ್ಯ ನನಗಿಲ್ಲದಾಯಿತೇ ಎಂದೇಕೆ ದುಃಖಿಸುವೆ? ಬಾ ಅಮ್ಮ, ತೋರಿಸುವೆ. ಪೂರ್ವದಿಂದ ಬರುವ ತೊರೆ ಪಶ್ಚಿಮದ ಝರಿಯನ್ನು ಹರಿವ ತೋಡಿಗೆ ಸೇರಿಸಿ ತ್ರಿವೇಣಿ ಸಂಗಮ ಮಾಡಿರುವೆ. ದೊಡ್ಡಪ್ಪ ಹೇಳುತ್ತಿದ್ದರಲ್ಲ, ಕಾವೇರಿಯಲ್ಲಿ ತೀರ್ಥೋದ್ಭವವಾಗುವ ಸಮಯದಲ್ಲಿ ಕೊಡಗಿನ ಜಲಮೂಲಗಳೆಲ್ಲ ಕಾವೇರಿಯೇ ಆಗುವುದು ಎಂದು. ನನ್ನನ್ನು ತಂಗಿಯನ್ನು ಕರೆದುಕೊಂಡು ಹೋಗಿ ಪುಷ್ಪಾರ್ಚನೆ ಮಾಡುತ್ತಿದ್ದರಲ್ಲ, ಅದೇ ರೀತಿ ಅಮ್ಮ ಆಗಸದಲ್ಲಿ ಶುಭ ಗ್ರಹಗಳು ನಕ್ಷತ್ರಗಳು ಒಂದಾಗಿ ಭೂಮಿಯನ್ನು ಹರಸುತ್ತಿರಲು ಅದೇ ಮಾನಡಿಯಲ್ಲಿರುವ ನಮ್ಮ ಹರಿವ ನೀರು ಪವಿತ್ರವಾಗುವುದು. ಇಲ್ಲಿಯೇ ದೇವರ ಧ್ಯಾನ ಮಾಡುತ್ತಾ ಮುಳುಗು ಹಾಕು, ಧನ್ಯತೆಯನ್ನು ಅನುಭವಿಸು, ನಾವು ಜೊತೆಗೆ ಬರುತ್ತೇವೆ ಎಂದು ಮಗ ನುಡಿದಾಗ ಅಮ್ಮ ಹಸನ್ಮುಖಳಾಗಿ ಬಟ್ಟೆ ಬರೆಯೊಂದಿಗೆ ತೋಡಿನತ್ತ ಹೆಜ್ಜೆ ಹಾಕಿದಳು. ಮಕ್ಕಳಿಬ್ಬರು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎನ್ನುತ್ತಾ ಸಾಥ್ ನೀಡಿದರು.